देव ठाकुर कब से साहब ಎಷ್ಟು ತಿಂಗಳಿಂದ ಆಯ್ತಾ ಇದು ನಾನು 8 ತಿಂಗಳಾಯ್ತು ಕಣಪ್ಪ. ಏನು ಹೇಳಿದ್ರು ಡಾಕ್ಟರ್? ನರದ ಮೇಲೆ ನರ ಕೊಂಡ್ಬಿಟ್ಟೆ ಅಂತಾರೆ. ನರದ ಮೇಲೆ ನರ ಕೊಟ್ಟುಬಿಟ್ರೆ ಆಪ್ರೇಷನ್ ವಿಶೇಷವಾಗ ಎಲ್ಲೋದ್ರು ಆಪ್ರೇಷನ್ ಮಾಡಿ ಅಂತಾರೆ. ಏನು ಹೇಳಿದ್ರು ಡಾಕ್ಟ್ರು? ಅದೇ ಆಪ್ರೇಷನ್ ಹೇಳಿದ್ರಾ? ದೇಕೆ ತೋಷ್ ಮಾಲೂಮ್ ಮಾತಾ ಮುಂಚೆ 3 ತಿಂಗಳು 4 ತಿಂಗಳಿಂದ ಆಪರೇಷನ್ ಬೇಡ ಅಂತ ನನಗೂ ಜಗಳ. ಹೌದಾ? ನಾವು ತಡೆಗೆ ಹಾಕಿರ ಕಣಪ್ಪ. ಬೆಳಗ್ಗೆ ಈಗ ರೆಡಿ ಆಗ್ಬಿಡ್ತೀರಾ? ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಹೇಳ್ದೆ ಆಗ್ಲೇ ಅಜಿಮ್ಗೆ ಕೇಳಿ ಅವ್ರ ಊರು ಎಷ್ಟು ಜನ ಬರ್ತಾರೆ ಏನು ಹೇಳಿ ಅವ್ರಿಗೂ ನಂಗೆ ಹಿಂಗು ಕ್ಯಾಬಲ್ಲಿ ऑपरेशन की शेष भागा अजीम भाई इंशाल्लाह 4-5 पट्टे हमें रेडी कर बोला ना मैं हाँ। 4-5 पट्टे का नहीं है, हाँ। 8-10 पट्टे का पिछला है हाँ क्या? हाँ इंशाल्लाह मैं पट्टे अंदर तो जन छटके भेज तो मैं इनो काइन से इनो हम मेरे घर में ही भी मानचे इंशाल्लाह अल्लाह अच्छा ताला जो बच्चा अब ये कहाँ दिखाई से कौन सा डॉक्टर दिखाई से उन्होंने जाके बता ली सो या डॉक्टर तो से ಮೈಸೂರು क्या है लोग माइंड्स ಏನು ಹೇಳಿದ್ರು ಡಾಕ್ಟ್ರು? ಅದೇ ಆಪ್ರೇಷನ್ ಮಾಡಿಸ್ಕಪ್ಪ ಅಂತಾರೆ. ನರದ ಮೇಲೆ ನರ ಕೊಟ್ಬಿಟ್ಟವ್ರೆ. ಹಾಂ इंशाल्लाह ರೆಡಿ ಆಗುತ್ತೆ, ಒಳ್ಳೇದು ಮಾಡ್ತಾನೆ. ಅಲ್ಲಿ ಚೌಕ ತೆಗೀರಿ. मुर्गी मंगल खाना था। बैठ बच्चे आए हैं बैठ बैठ और फोन करा ದೇವ್ರ ಕಡೆಯಿಂದ ನೀವು ಗೇಜ್ ಇರೋದು ಹೊರಟಂತ ತಡ್ಕೊಂಡಿರ್ತಾರದಷ್ಟೇ. बोलो ना मैं हाँ। मेरे पास आया ना तब से भी हाँ 3 जमाना का काम कर रहा था। माशाल्लाह। एक कन में हाँ। 3 अदना का काम वंटी करता था। अच्छा अच्छा हिसाब कुछ नहीं है। हाँ ईंट बनाना, ईंट लोड अनलोड करना। ಎಲ್ಲ क्या? ಅದೇ ಹೇಳಿ ಬಾಡ ಗೆದ್ದಿದ್ದೀರಾ ನೀವು. अब वो ईंट लोड अनलोड करे असल लगभग 3-4 लाख रुपए ही। ಹಾ ಇನ್ಶಾಲ್ಲ ಅಲ್ಲ ಆಚಾರ ತಿರ್ಗಿಲ್ಲ ತಿರ್ಗಿ ಹಂಗೆ ಎತ್ಕೊಳ್ಳಿ ಗಟ್ಟಿಯಾಗಿ ಇಷ್ಟ ಕಾಲೆತ್ತಿದ್ದು ಮೇಲೆ ಕಾಲೆತ್ತಿ ಕಡೆ ಬಿಡಿರಿ ಈ ಕಾಲ ಮಾಡಿ ಎತ್ತಿ ಕಾಲು ಹಂಗೆ ನೆಟ್ಟಿಗೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಯಾಕಂದರೆ ಶರೀರ ಬೆಂಡ್ ಆಗ್ಬಿಟ್ಟಿದೆ. ರೆಡಿ ಮಾಡ್ಕೊಡ್ತೀನಿ ಹೇಳಂಗೆ ಕೇಳಿ ಒಂದು 5-6 ಸತಿ ಬನ್ನಿ. ಈಗ ಆಪರೇಷನ್ ಮಾಡೋದು ದೊಡ್ಡದಲ್ಲ ಈ ನಾನು ವಯಸ್ಸಲ್ಲಿ. ಏನ್ ಹೇಳ್ದೆ ಗೊತ್ತಾ, ಫಸ್ಟ್ 2-3 ಸಲ ನಿಮಗೆ ನೋವು ಬರ್ತದೆ, ಜಾಸ್ತಿ ಆಗೇನೆ ಕಮ್ಮಿ ಆಗೋದು. ಇವ್ರು ಜಾಸ್ತಿ ಆದ್ರೆ ನಿಮ್ಮ ಹತ್ರ ಬರಲ್ಲ. ಆ ಥರ ಯಾಕಂದ್ರೆ ಈಗ ನಾವು ಮಾಡೋದ್ ಕೆಲಸ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಖಂಡಿತ ಫಾಲೋ ಮಾಡೋದು. ಅವ್ರು ಹೆಂಗೆ ಹೇಳ್ತೀರಾ ಕೇಳಿ ರೆಡಿ ಆಗ್ಬೇಕು. क्या बोलो समझे कालो को तो कर नहीं करना सच है। मैं ऑपरेशन करना रेडी होगा अभी। अल्लाह अच्छा करता छुट्टी ऑपरेशन लड़ाया मंजे बिदर ये तब तो लड़ाया हां ए ನಾನು ಆಪರೇಷನ್ ಮಾಡಿಸ್ಬೇಕು, हां ನಾನು ಆಪರೇಷನ್ ಮಾಡಿಸ್ಬೇಕು. ಈಗ ರೆಡಿ ಮಾಡ್ಕೊಡ್ತೀನಿ ಚಾಲೆಂಜ್ ಇಂದ ಇನ್ಶಾಅಲ್ಲಾಹ್ ತೆಗಿರಿ ಪಂಚಾಯತ್ ಶೆಡ್ ಎಲ್ಲ ಕಪ್ಸಕ್ಕೆ. ಅಸ್ಸಲಾಮು ಅಲೈಕುಂ. ನಾನು HD ಕೋಟೆ ಹ್ಯಾಂಡ್ ಪೋಸ್ಟಿಂದ ಬಂದಿರೋದು. ನಾನು ಇವರ ತಂದೆ ಕಾಲದಿಂದನೂ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ. ಇವರ ಕೈಲಿ ತುಂಬ ಗುಣ ಇದೆ. ನಾನು ಈಗಲ್ಲ ಏನೇ ನೋವಾದರೂ ನಾನು ಬಂದು ಇವರು ತಂದೆಯಿಂದ ಆಮೇಲೆ ಇವರಿಂದ ನಾನು ಗುಣಪಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಮ್ಮ ಮನೇಲಿ ಇವರು ಇದ್ದಾರೆ. ಏನೋ ಇವ್ರಿಗೆ ತುಂಬ ನಡ ನೋವಿತ್ತು 3-4 ತಿಂಗಳಿಂದ. ಇವರು ವಯಸ್ಸಾಗಿದ್ದರಿಂದ ನಾನು ಏನು ಹೇಳಿದ್ರು ಕೇಳ್ತಾ ಇದ್ದೀನಿ. ಇವತ್ತು ಆ ದೇವ್ರ ಜ್ಞಾನ ಕೊಟ್ಟು ಅವರು ಬಂದಿದ್ದಾರೆ ಹೇಳಿ ನನಗೆ ನಂಬಿಕೆ ಇದೆ. ಇವ್ರಿಗೆ ಒಂದು 3 ದಿನ ಇವ್ರ ಹತ್ರ ಬಂದರೆ ವಾಸಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಎಷ್ಟು ವರ್ಷದ ಹೇಳಿ. ಇವ್ರಿಗೆ ಹೆಚ್ಚು ಕಡಿಮೆ 70 ವರ್ಷ ಆಗಿದೆ. ಇವ್ರಿಗೆ 70 ವರ್ಷ ಆದರೂ ಇವ್ರಿಗೆ ದೇವರು ತುಂಬ ಶಕ್ತಿ ಕೊಟ್ಟಿದ್ದಾನೆ. ಆದ್ರಿಂದ ಇವ್ರು ತಡ್ಕೊಂಡಿದ್ರು ಆ ನೋವನ್ನು. ಇವತ್ತು ಅವ್ರಿಗೆ ಎಲ್ಲ ಮಾಡಿದ್ಮೇಲೆ ಇವರು ಸ್ವಲ್ಪ ಅವ್ರಿಗೆ ಖುಷಿ ಆಗಿದೆ. ಆಗಿದೆ ತಾತ ನಿಮಗೆ ಖುಷಿ ಆಗಿದೆ? ಪರವಾಗಿಲ್ವಾ? ಖುಷಿ ಆಗಿದೆ. ಇವ್ರಿಗೆ ನಾನು 4 ತಿಂಗಳಿಂದ ಹಿಂಸೆ ಮಾಡ್ತಿದ್ದೆ, ಬನ್ನಿ ಹೋಗೋಣ ಹೋಗೋಣ ಅಂತ. ಇವರು ಬರೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು. ಇವತ್ತು ದೇವ್ರಿಗೆ ಏನಾಗ್ಬಿಟ್ಟು ಬಂದಿದ್ದಾರೆ. ನನಗೆ ನಂಬಿಕೆ ಇದೆ ಇವ್ರಿಗೆ ಗುಣ ಆಗುತ್ತೆ ಅಂತ ನಂಬಿಕೆ ಇದೆ. ಇವ್ರ ತಂದೆ ಕಾಲದಲ್ಲಿ ಇವರು ಆವಾಗ 5 ರೂಪಾಯಿ ತಗೊಳ್ತಾ ಇದ್ರು. ನಾನು ನೋಡಿದ ಮಟ್ಟಿಗೆ ನಮ್ಮಲ್ಲಿ 5 ರೂಪಾಯಿನೂ ಇಲ್ಲ ಅಂದರೂ ಆಯ್ತಮ್ಮ ನೀವು ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ರು. ನಾನು ನೋಡಿದ್ದೀನಿ. ಮೈ ದೇಖೋ ಖುದ್ ಮೈ ದೇಖೋ ಮೈ ದೇಖೋ ಮೈ ಸುನ್ಕೋ ದೇಖೋ ಏನೋ ಇವರು ಅಂತ ಏನು ಇದು ಮಾಡಲ್ಲ. ಈಗ ಡಾಕ್ಟರ್ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ಆಪರೇಷನ್ ಮಾಡಿದ್ರೆ. ಆದ್ರೂ ಗುಣ ಆಗಲ್ಲ. ಮತ್ತೆ ಅದನ್ನು ಏನು ನಾವು ನಡೀತಾ ಇರ್ತೀವಿ ಅದರಲ್ಲೂ ಕೂತ್ಕೊಬಿಡ್ತೀವಿ ನಾವು.
ಈಗ ಏನು ನಾವು ಈ ನೋವಲ್ಲಿ ನಡೀತಾ ಇರ್ತೀವಿ, ಚೇರ್ ಮೇಲೆ ಕೂತ್ಕೊಳ್ಳೋದಾಗಲಿ ಹೇಳೋದಾಗಲಿ ಮಾಡ್ತೀವಿ, ಅದನ್ನು ಮಾಡೋಕ್ಕೆ ಸುತ್ತ ಆಗಲ್ಲ. ನಾನು ನಮ್ಮೂರಲ್ಲಿ ಒಬ್ರಿಗೆ ನಮ್ಮ ಪಕ್ಕದ ಜಮೀನವ್ರಿಗೆ ನಾನು ಹೇಳ್ಕೊಂಬಂದೆ, ಹೋಗೋಣ ಮೈಸೂರು ಹೋಗೋಣ ನಮ್ಮ ಪೈಲ್ವಾನ್ರಿದ್ದಾರೆ, ನಮ್ಮ ತುಂಬ ಗುಣ ಇದೆ ಅವ್ರ ಕೈಲಿ, ಹೋಗೋಣ ಅಂತ ಹೇಳ್ತಾ ಇದೆ. ಆದರೆ ಅವರು ಹೋಗಿ ಆಪ್ರೇಷನ್ ಮಾಡಿಸ್ಬಿಟ್ಟು ಇವತ್ತು ಹೇಳ್ತಾರೆ ನಾನು ಬಂದ್ಬಿಡ್ಬೇಕಾಯ್ತು. ಇವತ್ತು ಆ ನಡ ನೋವ ಮತ್ತು ಪುನಃ ಕೈ ನೋವು ಎಲ್ಲ ಸೇರ್ತಾ ಇದೆ ಅಂತ ಹೇಳ್ತಾರೆ. ಇವ್ರಿಗೆ ಏನು ಹೇಳಿದ್ರು ಡಾಕ್ಟರ್? ಅದೇನಲ್ಲ ಈ ಕಾಲು ಕಲ್ಲಾಕಿ ಶಾಬಾಶ್ ಇಲ್ಲಿ ಇಟ್ಕೊಳ್ಳಿ, ಹಿಂಗೆ 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 ಹೇಳ್ಕೊಂಡು ಬೊಗ್ಗಿ ಮುಂದೆ ಬೊಗ್ಗಿ, ಹಿಂದಕ್ಕೆ ಹೋಗಿ ಬೊಗ್ಗಿ ಅಷ್ಟೇ. ಈ ಕಡೆ ಹಾಕಿ ಕಾಲು ಹಿಂಗೆಲ್ಲ ಮನೆಯಲ್ಲಿ ಮಾಡೋದು. ಎತ್ತಿ ಶಾಬಾಶ್ ಎತ್ತಿ ಆಯ್ತದೆ, ಎತ್ತಿ ಶಾಬಾ ದೇವ್ರ ಹೆಸರು ತೊಗೊಂಡು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ನೋಡಿ ಎಡ್ಕೆ ಹಾಕ್ಬಿಡಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಬೊಗ್ಗಿ ಮುಂದೆ ಬೊಗ್ಗಿ ದಬಾಯಿಸಿ ಬೊಗ್ಬೇಕು, ಹಿಂದಕ್ಕೆ ಹೋಗಿ ಬೊಗ್ಗಿ ಹಿಂಗೆಲ್ಲ ಮಾಡಬೇಕು. ಹೌದು ಘಟ್ಟದ್ಮಿ ಭಾಳ ಆಗತ್ತೆ. ಬರೋದು ರಟ್ಟ ಅಂತ ತಡ್ಕೊಂಡು ಎದ್ದೇಳಿ ಚಕ್ಕಂತ ಕೈ ಕೊಡಿ ಹಿಂದಕ್ಕೆ. ಇವರು ಆ ಕಾಲದಲ್ಲಿ ಗೇದಿರೋದಕ್ಕೆ ಗಟ್ಟಿ ಇರೋದು. ಇವರು ಈಗಿಂದ ಚಿಕ್ಕ ವಯಸ್ಸಿಂದ ಗೇದಿದ್ದಾರೆ ಅಂತ ಇವರು ನೋಡಿಲ್ಲ, ಬಟ್ ನನ್ನ ಹತ್ರ ಚೆನ್ನಾಗಿ ಗೆದ್ದಿದ್ದಾರೆ ಇವರು. ಕೂತ್ಕೊಳ್ಳಿ, ಅಷ್ಟೇ ಚಪ್ಪಲ ಕೂತ್ಕೊಳ್ಳಿ. ಈ ನೋವಲ್ಲೂ ಕೆಲಸಕ್ಕೆ ಇದ್ರಲ್ಲ ಅವರು. ಶಬಾಷ್, ಅಷ್ಟೇ ನೋಡ್ರ. ಹಿಂಗೆ ಊಟ ತಿಂಡಿ ಎಲ್ಲ ಕೆರಡೆ ಹಿಂಗೆ ಕೂತ್ಕೋಬೇಕು. ಕೂತ್ಕೊಂಡೆ ಎಷ್ಟು ದಿನ ಇದ್ದಿತ್ತಾರ ಕೂತೆ ಎಲ್ಲ ಕಾಣ್ತದೆ. ನೋಡಿದ್ರ ಈಗ ಆಯ್ತದೆ. ಕೈ ಮಡಗಿ ಇಲ್ಲಿ, ಆ ಕೈ ಮಡಗಿ ಬೊಗ್ಗಿ ಮುಂದೆ, ಅಷ್ಟು ಹಿಂದಕ್ಕೆ ಹೋಗಿ ಹಿಂಗೆ ಎಲ್ಲ ಮಾಡ್ಬೇಕು. ಚೇರ್ ಮೇಲೆ ಜಾಸ್ತಿ ಕೂತ್ಕೊಳ್ಬಾರ್ದು, ಎದೆಡೆ ಚಕ್ಕಂತ ಅಷ್ಟೇ. ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್. ಇಲ್ಲಿ ಸರಿ ಕೂತ್ಕೊಳ್ಳಿ. ಅಲ್ಲಿ ಕೂಲಿಯವರು ಹೇಳ್ಬೋದು. ಇಲ್ಲ ಹಂಗೆ ಇದೆ ಕೈ, ಕೆಳಗೆ ಕೂತ್ಕೊಡಿ. ಈಗ ಕೈ ಅಲ್ಲೇ ಕೆಳಗೆ ಕೂತ್ಕೊಡಿ. ಇದು ಹಿಡ್ಕೊಂಡು ಹಂಗೆ ಹಂಗಿಲ್ಲ ನೋಡಿ ತೋರಿಸ್ತೀನಿ. ಕೈ ಕಾಲು ಹಿಂಗೆ ಅಲ್ಲಿ, ಕೈ ಬರೀ ಇದು ಮಾತ್ರ ಹೇಳಿ ಹಂಗೆ ಅಲ್ಲಿ ಕಾಲು ಈ ತರ. ಶಾಬಾಷ್ ಕೂತ್ಕೊಳ್ಳಿ. ಇದಳಿ ಚಕ್ಕಂತ ಇಷ್ಟು ಮಾಡಕ್ಕಾಯ್ತಾಯ್ತಾ? ಇನ್ನೊಂದ್ಸತಿ ಕೂತ್ಕೊಳ್ಳಿ. ಎಲ್ಲ सब छोड़ डाले, सब करना है साहब इंशाल्लाह. आज में बुला ला, चार पांच पट्टे अंदर लेंगे, अल्लाह अच्छा करता है इंशाल्लाह. और क्या